ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ರೆಸಿಪಿ ಚಾನಲ್. ಇವತ್ತೊಂದು ಸಿಂಪಲ್ ಆದ ಚಿಕನ್ ರೆಸಿಪಿ ಮಾಡ್ತಿದ್ದೇನೆ. ಅರ್ಧ kg ಕೋಳಿ ತಗೊಂಡಿದ್ದೇನೆ, ಕ್ಲೀನ್ ಮಾಡಿದ್ದೇನೆ. ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿದ ನಂತರ ಇದಕ್ಕೆ ಕೆಲವು ಐಟಮ್ಸನ್ನು ಹಾಕಬೇಕು. ಸೊ ಅರ್ಧ ಟೀ ಸ್ಪೂನ್, ಈ ಟೀ ಸ್ಪೂನಲ್ಲಿ ನಾನು ಲೆಕ್ಕ ತಗೊಂಡಿದ್ದೇನೆ, ಚಿಕ್ಕ ಟೀ ಸ್ಪೂನ್. ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 3 ಕಾಯಿಮೆಣಸು. ನಿಮಗೆ ಈ ಖಾರ ಎಷ್ಟಲ್ಲದೆ 2 ಸಹ ತಗೊಳ್ಬೋದು, ನಿಮ್ಮ ಸ್ಪೈಸ್ ಲೆವೆಲ್ ಪ್ರಕಾರ ನಿಮಗೆ ತಗೊಳ್ಬೋದು. ಸೊ ಮತ್ತು ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಹಾಗೂ ಲಿಂಬೆ ರಸ, ಅರ್ಧ ಲಿಂಬೆದು ರಸ. ಸೊ ಫಸ್ಟ್ ಇದನ್ನೆಲ್ಲ ಹಾಕುವ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಳ್ಳೆ ರೀತಿಯಲ್ಲಿ ಇನ್ನು ಮಿಕ್ಸ್ ಮಾಡುವ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಯಿತು. ಇನ್ನು 10 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿದರೆ ಆಯಿತು. ಮ್ಯಾರಿನೇಷನ್ ಆಗ್ತಾ ಇರುವಾಗ ನಾನೊಂದು ಮೀಡಿಯಂ ಸೈಜ್ ನೀರುಳ್ಳಿ ತಗೊಂಡು ಉದ್ದಗೆ ಸ್ಲೈಸ್ ಮಾಡಿದ್ದೇನೆ. ರಫ್ ಆಗಿ ಸ್ಲೈಸ್ ಮಾಡಿದರೆ ಆಯಿತು. ಈ ರೆಸಿಪಿಗೆ ಕೇವಲ 1 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಯ್ತಾ. 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ಬೇಕಿದ್ರೆ ನೀವು ಮನೆಯಲ್ಲಿ ಎಂತ ಉಪಯೋಗಿಸ್ತೀರಿ ಎಣ್ಣೆ, ಆ ಎಣ್ಣೆಯನ್ನು ಹಾಕ್ಬೋದು. ಒಳ್ಳೆ ರೀತಿಯಲ್ಲಿ ಬಿಸಿಯಾದ ನಂತರ ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಏನು ಆಗೋದು ಬೇಡ, ಆದರೆ ಸ್ವಲ್ಪ ಲೈಟ್ ಬ್ರೌನಿಶ್ ಆಗುವವರೆಗೆ ಫ್ರೈ ಆದರೆ ಉತ್ತಮ. ಸ್ವಲ್ಪ ಬ್ರೌನಿಶ್ ಆಗಿದೆ. ಇನ್ನು ನಾನು 10 ಕ್ಯಾಶು ಹಾಕ್ತಿದ್ದೇನೆ ಆಯ್ತಾ. ಇದಕ್ಕೆ 10 ಕ್ಯಾಶು ಹಾಕಿ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. 1 ನಿಮಿಷ ಫ್ರೈ ಮಾಡಿದ ನಂತರ ಸ್ವಲ್ಪ ತನಿದ ನಂತರ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಮಾಡಿದ ನಂತರ ಸೀದಾ ಗ್ರೈಂಡ್ ಮಾಡಬೇಡಿ. ಇದಕ್ಕೆ ಇನ್ನೊಂದು ಐಟಮ್ ಹಾಕ್ಲಿಕ್ಕೆ ಉಂಟಾಯ್ತಾ. 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ಚಿಲ್ಲಿ ಪೌಡರ್ ಇಲ್ಲದ್ರೆ ಬಫೆತ್ ಪೌಡರ್ ಯಾವುದನ್ನು ಯೂಸ್ ಮಾಡ್ಬೋದು. ಇನ್ನು ಗ್ರೈಂಡ್ ಮಾಡಲಿಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಚಂದ ಮಾಡಿ ಟೈಟ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬಿದ್ರೆ ಆಯ್ತು. ಸ್ಮೂತ್ ಆಗಿ ಗ್ರೈಂಡ್ ಮಾಡಿದ ನಂತರ ಹೀಗೆ ಕಾಣ್ತದೆ ಮಸಾಲ. ಇದನ್ನು ಇನ್ನು ಎಂತ ಸಹ ಮಾಡುದು ಬೇಡ, ಇದನ್ನು ಇನ್ನು ಹಾಗೆ ಬದಿಗೆ ಇಟ್ಟು ಬಿಡಿ. ನೀರುಳ್ಳಿ ಫ್ರೈ ಮಾಡಿದ ಪ್ಯಾನಿಗೆ ಏನು ಎಣ್ಣೆ ಹಾಕದೆ ನಾನು 1 ಚಿಕ್ಕ ನೀರುಳ್ಳಿ ಹಾಗೂ 1 ದೊಡ್ಡ ಟೊಮ್ಯಾಟೊ ಹಾಕ್ತಿದ್ದೇನೆ. ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ಇದು ಅಡಿ ಹಿಡಿಯುದ್ಲವ ಅಂತ ಕೇಳ್ತೀರಾ? ಉಪ್ಪು ಹಾಕಿ ಮಾರೆ. ಉಪ್ಪು ಹಾಕಿದ್ರೆ ಅಡಿ ಹಿಡಿಯುದ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಬೇಲ್ಕೆ ಬಿಡಿ. ಆಗ ನೀರು ಬಿಡ್ತದೆ, ಟೊಮ್ಯಾಟೊ ನೀರು ಬಿಡ್ತದೆ. ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತದೆ ನೀರುಳ್ಳಿ ಹಾಗೂ ಟೊಮ್ಯಾಟೊ. 1 ನಿಮಿಷ ನೀರುಳ್ಳಿ ಹಾಗೂ ಟೊಮ್ಯಾಟೊಗೆ ಏನು ಕಿರಿಕಿರಿ ಮಾಡೋದು ಬೇಡ. 1 ನಿಮಿಷ ಆದ ನಂತರ ನೀರುಳ್ಳಿ ಹಾಗೂ ಟೊಮ್ಯಾಟೊ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಿ ಬೆಂದಿದೆ. ಬೆಂದ ನಂತರ ಇನ್ನೂ ಕಾಯುವುದು ಬೇಡ. ಮ್ಯಾರಿನೇಷನ್ ಆದ ಕೋಳಿಯನ್ನು ಸೀದಾ ಬಾಣಲೆಗೆ ಹಾಕಿ. ಎಂತ ಸಹ ವೇಸ್ಟ್ ಮಾಡೋದು ಬೇಡ. ಬಾನಲ್ಲಿ ಸೀಂಟಿ ಹಾಕಿ, ಯಾಕಂದ್ರೆ ಅದರಲ್ಲೆಲ್ಲ ಲಿಂಬೆದು ಜ್ಯೂಸ್ ಇರ್ತದಲ್ಲ, ಅದನ್ನು ಸಹ ಸೇರಿ ಹಾಕಿ ಮಿಕ್ಸ್ ಮಾಡ್ತಾ ಇದರ ಜೊತೆ ನಾನು 3 ಲವಂಗ ಹಾಗೂ 1 ಚಿಕ್ಕ ಪೀಸ್ ಕೆತ್ತೆ ಹಾಕ್ತಿದ್ದೇನೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇನ್ನು ಕೋಳಿ ಬೇಲ್ಕೆ ಬಿಡುವ. ಮುಚ್ಚಳ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ನೀರು ಹಾಕ್ತಿಲ್ಲ ನಾನು. ಕೋಳಿಯನ್ನು ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಲಿಕ್ಕೆ ಬಿಟ್ಟಾಗ ಅದರ ಸ್ಟೀಮಲ್ಲಿ ಸೂಪ್ ಬಿಡ್ತದಲ್ಲ, ಅದರಲ್ಲಿರೋದು ಟೇಸ್ಟ್. 10 ನಿಮಿಷ ಆದ ನಂತರ ಕೋಳಿ ಅಂತೂ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇನ್ನು ನಾವು ತಯಾರಿಸಿಟ್ಟಿದ್ದ ಮಸಾಲವನ್ನು ಇದಕ್ಕೆ ಹಾಕಿದ್ರೆ ಆಯಿತು. ಮಸಾಲ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 2 ರಿಂದ 3 ಟೀ ಸ್ಪೂನ್ ಕಸ್ತೂರಿ ಮೆಥಿ ಹಾಕಬೇಕು. ಈ ರೆಸಿಪಿಗೆ ಹೆಚ್ಚು ಇಂಗ್ರೀಡಿಯೆಂಟ್ಸ್, ಎಫರ್ಟ್ಸ್ ಎಂತ ಸಹ ಬೇಡ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಈ ರೆಸಿಪಿಯನ್ನು ಈಸಿಲಿ ಮಾಡ್ಬೋದು. ನಿಮ್ಮ ಹತ್ರ ಕಸ್ತೂರಿ ಮೆಥಿ ಇಲ್ಲದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ, ಅದು ಸ್ವಲ್ಪ ಜಾಸ್ತಿನೇ ಹಾಕಿ ಆಯ್ತಾ. ಇದರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಉಪ್ಪು ಚೆಕ್ ಮಾಡಿ, ಉಪ್ಪು ಬೇಕಿದ್ರೆ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ 5 ನಿಮಿಷ ಬೇಲ್ಗೆ ಇಟ್ಟಿದ್ದೇನೆ. ಒಂದು ನೆನಪಲ್ಲಿಡಿ, ಸ್ಟಾರ್ಟಿಂಗಲ್ಲಿ ಕಾಯಿ ಮೆಣಸು ಹಾಗೂ ನಾನು ಮೆಣಸುಡಿ ಹಾಕಿದನಲ್ಲ, ನಿಮಗೆ ಎಷ್ಟು ಖಾರ ತಿನ್ನಲಿಕ್ಕೆ ಇಷ್ಟ ಉಂಟು ಅದರ ಪ್ರಕಾರ ಹಾಕಿ. ಓಕೆ, 5 ನಿಮಿಷ ಆದ ನಂತರ ಇನ್ನು ಯಾರಿಗೆ ಸಹ ಕಾಯಲಿಕ್ಕಿಲ್ಲ ಮಾರಿ, ಸೀದಾ ಪ್ಲೇಟಿಗೆ ಹಾಕಿ ಗಮ್ಮತ್ ಬ್ಯಾಟಿಂಗ್ ಮಾಡಿದ್ರೆ ಆಯ್ತು. ಈ ರೆಸಿಪಿ ಇಷ್ಟ ಆದ್ರೆ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ.